Zombie apocalypse. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ನ್ಯೂ ವಿಡಿಯೋ. ಸೊ ಇವತ್ತು ಟ್ರಿಪ್ ಬಂದುಬಿಟ್ಟು ಒಂದು ಪ್ಯಾಕೇಜ್ ಸಿಕ್ಕಿದೆ. ಪ್ಯಾಕೇಜ್ ಕೊಟ್ಟವ್ರಿಗೂ ಥ್ಯಾಂಕ್ಸ್. ಈ ವಿಡಿಯೋದಲ್ಲಿ ಪ್ಯಾಕೇಜ್ ಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಬಟ್ ಪ್ಯಾಕೇಜ್ ಕೊಟ್ಟವ್ರು ಯಾರು ಅಂತ ಹೇಳೋದಿಲ್ಲ. ಸೊ ಇವತ್ತು ಪಿಕ್ ಮಾಡಿ ವಯನಾಡು ಹೋಗಿರ್ತದೆ. ವಯನಾಡಲ್ಲಿ ಸೈಟ್ ಸೀನ್ ಮುಗಿಸ್ಬಿಟ್ಟು ಮತ್ತು ಇವತ್ತು ಅಲ್ಲೇ ಸ್ಟೇ ಇರುತ್ತೆ. ಸೊ ಕಸ್ಟಮರ್ ಬಂದು 7 ಗಂಟೆಗೆ ಪಿಕಪ್, ಈಗ 6:45 ಆಯಿತು. ನಾನು 1/4 ಗಂಟೆ ಬರ್ತಾರೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ವುಡ್ ಸ್ಟಾಕ್ ವಿಲ್ಲ ರೆಸಾರ್ಟ್. ಸೊ ಇಲ್ಲೇನು ಅಂತ ಹೇಳಿದ್ರೆ ಇಲ್ಲಿ ಕೆಲಸ ಆಗ್ತಿದೆ. ಎಂಟರ್ಲಾಕ್ ಬಂದುಬಿಟ್ಟು ಕೆಲಸ ಆಗಿದ್ದರಿಂದ ಇಲ್ಲಿ ಒಳಗಡೆ ಹೋಗೋಕ್ಕಾಗೋದಿಲ್ಲ. ಬ್ಯಾಕ್ ಗೇಟಿಂದ ಒಳಗಡೆ ಹೋಗಬೇಕು. ಸೆಕ್ಯೂರಿಟಿ ಅವ್ರ ಹತ್ರ ಕೇಳುವಾಗ ಅವ್ರು ಹೇಳಿದ್ರು ಗಾಡಿಯಲ್ಲೇ ನಿಲ್ಲಿಸ್ಕೊಳ್ಳಿ, ನಾವು ಲಗೇಜ್ ಇಲ್ಲೇ ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅವ್ರು ಬಂದಮೇಲೆ ಇಲ್ಲಿಂದ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಗೈಸ್, ಇದು ಎಂಟರ್ಲಾಕ್ ಕೆಲಸ ಆಗಿರೋದು ನೀವು ನೋಡ್ಬೋದು ಇಲ್ಲಿ. ಸೊ ಅದಕ್ಕಾಗಿ ಇಲ್ಲಿ ಎಂಟ್ರಿ ಕ್ಲೋಸ್ ಮಾಡಿದ್ದಾರೆ. ಈಗ ಹಿಂದೆ ಗೇಟಲ್ಲಿ ಕಳಿಸ್ತಾ ಇರೋದು. ಇದು ಒಳಗಡೆ ಎಂಟ್ರೆನ್ಸ್. ಇದು ಗಾಯ್ಸ್, ಆ್ಯಕ್ಚುಲಿ ಇವತ್ತೇ ಮಡಿಕೇರಿಯಲ್ಲಿ ಸ್ವಲ್ಪ ಚಳಿನೂ ಮತ್ತು ಮಂಜು ನೋಡ್ಬೋದು ಎಷ್ಟು ಇಬ್ಬನಿದೆ ಅಂತ ಹೇಳ್ಬಿಟ್ಟು. ಫುಲ್ಲು ಫಾಗಿದೆ ಇವತ್ತು. ಇವತ್ತೇ ಸ್ವಲ್ಪ ಚಳಿ ಇರೋದು ಗೈಸ್. ಸೊ ಗೈಸ್, ಕಸ್ಟಮರ್ ಇವರೇ. ಲಗೇಜ್ ಬಂದಾಯಿತು, ತಂದು ಗಾಡಿಗೆ ಹಾಕಬೇಕು. ಹಾಕ್ಬಿಟ್ಟು ಈಗ ನೆಕ್ಸ್ಟ್ ಇಲ್ಲಿಂದ ವಯನಾಡಿಗೆ ಟ್ರಾವೆಲ್ ಇರುತ್ತೆ. ಸೊ ಬರ್ತಿದ್ದಾರೆ ಅವರೇ ಕಸ್ಟಮರ್. गाड़ी चलेगी मत लगेज से। हाँ, 3 बैग है ना, तो एक मेरे को लगता है ऐसा आड़ा आ जाएगा ऊपर भी है। क्या तू बात करी होता है? हाँ, खुलेगी। मैक्यूल बिठते हैं लो फॉक है ना। आ जाएगा ऐसा आड़ा। आ जाते परफेक्ट। हम लोग ने कलपेटा में ही बुक किया होटल। कलपेटा वो वाला कैंसिल कर दिया, हुआ नहीं मतलब। ठीक है। आ गया ना सब। हाँ, बोलो भी रखे थे मैंने काम हमने तो तुम्हें बेच छो ना कितना पड़ा नहीं मैं बात करके ठीक है, थैंक यू। आते हम लोग। ಸೊ ಗೈಸ್, ಕಸ್ಟಮರ್ ಬಂದೆಲ್ಲ ಲಗೇಜೆಲ್ಲ ಹೈಟ್ ಆಯಿತು. ಇನ್ನು ಇಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೊರಡೋದಷ್ಟೇ. ಈಗ ಅಲ್ಲಿ ಕೇಳಕ್ಕೆ ಹೋಗಿದೆ ಬ್ರೇಕ್ಫಾಸ್ಟ್ ಇದೆಯಾ ಇಲ್ವಾ ಅಂತ. ಯಾಕೆಂದರೆ ಬೆಳಗ್ಗೆ 7 ಗಂಟೆ ಆಯಿತು. ಅಷ್ಟೊತ್ತಿಗೆ ರೆಸಾರ್ಟಲ್ಲೆಲ್ಲ ಬ್ರೇಕ್ಫಾಸ್ಟ್ ರೆಡಿ ಇರಲ್ಲ. ಸೊ ನೋಡುವ, ಇಲ್ಲ ಅಂತ ಹೇಳಿದರೆ ಹೊರಗಡೆ ಹೋಗ್ಬೇಕಾಗುತ್ತೆ. ಸೊ ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ನೀವು ನೋಡ್ತಾ ಇರ್ಬೋದು, ಫುಲ್ ಇಬ್ಬನಿ ಇದೆ ಇವತ್ತು. ಮತ್ತು ಇವತ್ತು ಮಡಿಕೇರಿಯಲ್ಲಿ ಸ್ವಲ್ಪ ಚಳಿನೂ ಇದೆ ಗೈಸ್. ಬಂದು ಇವಾಗ ಇರ್ಕು ಫಾಲ್ಸ್ ರೀಚ್ ಆಗಿ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಅವರು ನನಗೂ ಸೇರಿಸಿ ಪಾರ್ಸಲ್ ತಂದಿದ್ದಾರೆ, ನೋಡ್ಬೋದು ನೀವು. ಇಡ್ಲಿ, ವಡೆ, ಸಾಂಬಾರು ತಂದಿದ್ದಾರೆ. ಸೊ ಇನ್ನು ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಇಲ್ಲಿಂದ ಸೀದಾ ಕುರುವದೀಪ ಐಲ್ಯಾಂಡಿಗೆ ಹೋಗಬೇಕು. ಕುರುವದೀಪ ಐಲ್ಯಾಂಡಿಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಈಗ ನೀವು ನೋಡ್ತಿರೋ ರೋಡು ನಮ್ಮ ಕೊಡಗಿನ ಗಡಿ ಭಾಗ ಕುಟ್ಟದಲ್ಲಿ. ಈಗ ಕುಟ್ಟದಿಂದ ವಯನಾಡು ಹೋಗ್ತಿರೋ ರೋಡು.
ರೋಡ್ ಫುಲ್ಲು ಡ್ಯಾಮೇಜ್ ಆಗಿದೆ. ಅಂದರೆ ಸ್ವಲ್ಪ ಜಲ್ಲಿ ಎಲ್ಲ ಹಾಕಿ ಇದು ಮಾಡಿದ್ದಾರೆ, ಆದರೆ ಏನು ಪ್ರಯೋಜನ ಇಲ್ಲ. ಇದು ಗುಟ್ಟದಿಂದ ಕೇರಳಕ್ಕೆ ಹೋಗೋ ವಯನಾಡು ರೋಡ್. ಇದು ಫುಲ್ಲು ಹಾಳಾಗಿದೆ ಅಲ್ಲಿಂದ ಇಲ್ಲಿ ಗಂಟನು. ಸೆಕೆಂಡ್ ಗೇರ್ ಫಸ್ಟ್ ಗೇರ್ ಅದರಲ್ಲೇ ಹೋಗಬೇಕು. ಬಾರ್ಡ್ರಿಂದನೇ ಸ್ವಲ್ಪ ರೋಡ್ ಚೆನ್ನಾಗಿರೋದು. ಇದೊಂದು 3 ಕಿಲೋಮೀಟರ್ಷ್ಟು ರೋಡ್ ಹಾಳಾಗಿದೆ. ಗಾಡಿಗಳು ಗುಂಡಿ ಅವಾಯ್ಡ್ ಮಾಡಲಿಕ್ಕೆ ಫುಲ್ ಲಾಂಗ್ ಸೈಡೇ ಬರ್ತಾರೆ ಕೆಲವರು. ನೋಡ್ಬೋದು ಗಾಡಿಯಾಗಿ ಬರ್ತಾ ಇದೆ ಅಂತ ಲಾಂಗ್ ಸೈಡ್ಗೆ. ವೆಲ್ಕಮ್ ಟು ಕೇರಳ. ಇಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿದೆ, ಮುಂದೆ ಚೆಕ್ ಪೋಸ್ಟ್ ಇದೆ. ಗಾಯ್ಸ್, ಫಾರೆಸ್ಟ್ ಚೆಕ್ ಪೋಸ್ಟ್ ಎಲ್ಲ ಕಳೆದು ಮುಂದೆ ಬಂದಿನ್ನು ಸ್ವಲ್ಪ ಮುಂದೆ ಹೋಗಿ ಕುರುವದೀಪ್ ಐಲ್ಯಾಂಡಿಗೆ ಹೋಗಬೇಕು. ಇಲ್ಲಿಂದ ರೈಟಿಗೆ ತಗೋಬೇಕು. ಇದು ಒಳಗಡೆ ಹೋಗುವಾಗ ಅಷ್ಟು ಚೆನ್ನಾಗಿದೆ ಗ್ರೀನರಿ ಎರಡೂ ಕಡೆನೂ. ಇದು ಫಾರೆಸ್ಟ್ ಮಧ್ಯದಲ್ಲಿ ಹೋಗುವಂಥ ರೋಡ್. ಇದು ಭಾಳ ಚೆನ್ನಾಗಿದೆ. ನಮ್ಮ ಕಸ್ಟಮರ್ಗಂತೂ ಫುಲ್ಲು ಖುಷಿ ನೋಡ್ಬಿಟ್ಟು, ಫುಲ್ಲು ಗ್ರೀನರಿ. ಹೀಗೆ ಮುಂದೆ ಹೋದರೆ ಈ ಫಾರೆಸ್ಟ್ ಕಳೆದಂಗೆ ಇನ್ನು ಆ ಪಕ್ಕದಲ್ಲಿ ಸ್ವಲ್ಪ ಚಿಕ್ಕ ಒಂದು ಊರು ಸಿಗ್ತದೆ. ಇಲ್ಲಿ ಕಾಫಿ ತೋಟ ಕಾಣ್ತಿದೆಲ್ಲ, ಆ ಕಡೆ ಈ ಕಡೆ ಫಾರೆಸ್ಟ್ ಕಳೆದಂಗೆ ಕಾಫಿ ತೋಟ. ಫುಲ್ ಆ್ಯಂಡ್ ಫುಲ್ ಗ್ರೀನರಿನೇ ಗೈಸ್. ಇದು ಬೈಕಲ್ಲೆಲ್ಲ ರೈಡ್ ಬರಲಿಕ್ಕೆ ಭಾಳ ಚೆನ್ನಾಗಿರುತ್ತೆ. ಈ ಕುರುವ ದ್ವೀಪ ಐಲ್ಯಾಂಡಿಗೆ 2 ವೀಲರ್ ಇದ್ದರೆ ಬರ್ಬೋದು, ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಕೊಂಡು ಬರ್ಬೋದು. ಒಳ್ಳೆ ಗ್ರೀನರಿ ಇದೆ. ಸೊ ಇಲ್ಲಿಂದ ಲೆಫ್ಟಿಗೆ ತಗೋಬೇಕು. ಹಾಗೆ ಸೀದಾ ಹೋದರೂ ಕೂಡ ಕಲ್ಪೆಟ್ಟ ಟೌನಿಗೆ ಹೋಗ್ತದೆ ಅದು. ಇದೊಂದು ಚಿಕ್ಕ ಹಳ್ಳಿ ಥರ, ತುಂಬ ಮನೆಗಳಿದೆ. ಮತ್ತು ಇಲ್ಲಿ ಕೆಲವು ಲಾಸ್ಟ್ ಟೈಮ್ ಬರುವಾಗ ಹೋಮ್ ಮೇಡ್ ಫುಡ್ಗಳು ತುಂಬಾ ಇತ್ತು. ಬಟ್ ಈ ಸಲ ಹೋಟೆಲ್ಗಳೆಲ್ಲ ಕ್ಲೋಸ್ ಆಗಿದೆ. ಅಷ್ಟಾಗಿ ಟೂರಿಸ್ಟ್ ಇಲ್ಲ, ರೋಡ್ ಫುಲ್ಲು ಖಾಲಿ ಇದೆ. ಬರುವಾಗಂತೂ ಒಂದೇ ಒಂದು ಗಾಡಿ ಸಿಕ್ಕಿಲ್ಲ, ಫುಲ್ಲು ಖಾಲಿ ಇತ್ತು ರೋಡು. ಟೂರಿಸ್ಟ್ಗಳಂತೂ ಇಲ್ಲ. ಈ ಫ್ಲಡ್ ಆದಮೇಲಿಂದ ಈ ಕಡೆ ವಯನಾಡಲ್ಲಿ ಸ್ವಲ್ಪ ಟೂರಿಸ್ಟ್ ಕಡಿಮೆ ಆಗಿದ್ದಾರೆ.
ಕುರುವಾದೀಪ್ ಐಲ್ಯಾಂಡ್ ಬಂದೈತೆ ಗೈಸ್. ಇನ್ನು ಇಲ್ಲಿಂದ ಒಳಗಡೆ ಹೋದರೆ ಲೆಫ್ಟಿಗೆ ಪಾರ್ಕಿಂಗ್ ಪ್ಲೇಸ್. ಗೈಸ್ ಈಗ ಕುರುವಾದೀಪ್ ಐಲ್ಯಾಂಡ್ ಬಂದಾಯಿತು. ಇಲ್ಲಿ ಪಾರ್ಕಿಂಗ್ ಪ್ಲೇಸಲ್ಲಿ ಇದ್ದೀನಿ, ನೋಡ್ಬೋದು. ಗಾಡಿ ಮಾತ್ರ ಇಲ್ಲವೇ ಇಲ್ಲ ಇಲ್ಲಿ. ವಯನಾಡು ಫ್ಲಡ್ ಆದಮೇಲೆ ಅಂತ ಈ ಕಡೆ ತೀರಾ ಕಡಿಮೆ ಆಗಿಬಿಟ್ಟಿದೆ ಗಾಡಿಗಳು, ನೋಡ್ಬೋದು. ಇಲ್ಲೂ ಫ್ರೀ ಇದೆ. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟ್ ತೊಳ್ಳಾಯಿರ ಕಂಡಿ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಇದೆ ಗೈಸ್. ಇದು ಮುಗಿಸ್ಕೊಂಡು ಈಗ ನೆಕ್ಸ್ಟಿಗೆ ಅಲ್ಲಿ ಹೊರಟಿದ್ದು. ಸೊ ಇವಾಗ ಬಿಟ್ಟಿದ್ದೀನಿ, ಬರಬೇಕು ಅವರು. ಇಲ್ಲಿಂದ 2 hours ಜರ್ನಿ ಇದೆ. ಹೋಗಿ ಒಂದು ಟೀ ಎಲ್ಲ ಕುಡಿಯೋಣ ಈಗ. ಇಲ್ಲಿ ಅಂಗಡಿಗಳೆಲ್ಲ ಸುಮಾರು ಇದೆ ಗೈಸ್, ನೋಡ್ಬೋದು ನೀವು. ಎಲ್ಲ ಖಾಲಿ ಹೊಡಿತೇವೆ, ಏನು ಬಿಸ್ನೆಸ್ ಇಲ್ಲ, ಟೂರಿಸ್ಟೇ ಇಲ್ಲ. ಸೊ ಮಾಮೂಲಿ ನಾನು ಕುರುವಾದೀಪ್ ಬಂದಾಗೆಲ್ಲ ಇಲ್ಲೇ ಟೀ ಕುಡಿಯೋದು. ಸೊ ನೋಡೋಣ. ಹಾಂ, ಚಾಯ್ ಉಂಟಾ? ஒரு கட்டன் ಚಾಯ್ ಗೈಸ್. ನೋಡಿ ನೆಲ್ಲಿಕಾಯಿ, ಹನಿ ನೆಲ್ಲಿಕಾಯಿ ಇಟ್ಟಿದ್ದಾರೆ, ಮಾವಿನಕಾಯಿ. ಸೊ ಗೈಸ್, ಬ್ಲ್ಯಾಕ್ ಟೀ ಮತ್ತೊಂದು ಬನ್. ಗೈಸ್ ಈಗ ಕುರುವಾದೀಪಿಗೆ ಬಂದು ತೀರಾ ಟೂರಿಸ್ಟ್ ಕಮ್ಮಿ ಆಗಿದ್ದಾರೆ. ಫ್ಲಡ್ ಆದಮೇಲೆ 2 ತಿಂಗಳಾದಮೇಲೆ ಈಗ ಓಪನ್ ಮಾಡಿರೋದಂತೆ. ಸೊ ಇಲ್ಲಿ ಪರ್ ಹೆಡ್ಗೆ ಬಂದುಬಿಟ್ಟು 220 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಮೊದಲು ಇಷ್ಟು ಇತ್ತಿಲ್ಲ, 30 ರೂಪಾಯಿ ಎಂಟ್ರಿ ಫೀಸ್ ಇತ್ತು. ಈಗ ಎಂಟ್ರಿ ಫೀಸೇ ಬಂದುಬಿಟ್ಟು 220 ರೂಪಾಯಿ ಮಾಡಿದ್ದಾರೆ. ಸೊ ಹಂಗಾಗ್ಬಿಟ್ಟು ಟೂರಿಸ್ಟ್ ಇಲ್ಲ ಅಂಥೇಳಿ ಇಲ್ಲಿ ಲೋಕಲ್ ಅಂಗಡಿ ಇಟ್ಟವರೆಲ್ಲ ಹೇಳ್ತಾಯಿದ್ದಾರೆ. ಸೊ ಹೀಗಾಗಿ ಫುಲ್ ಡಲ್ ಇದೆ. ಈ ಕಡೆ ಸುಮಾರು ಅಂಗಡಿಗಳು ಮುಚ್ಚಿಬಿಟ್ಟಿದ್ದಾರೆ. ನಾನು ನೋಡಿ ನಿಮಗೆ ತೋರಿಸ್ತೀನಿ. ನೋಡಿ ಫುಲ್ ಅಂಗಡಿಗಳು ಆ ಕಡೆ ಎಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಮತ್ತು ಟೂರಿಸ್ಟ್ ಅಂತೂ ಇಲ್ಲವೇ ಇಲ್ಲ, ನೀವು ನೋಡ್ಬೋದು, ಗಾಡಿಗಳೇ ಇಲ್ಲ. ಗೈಸ್ ಇವಾಗ ಅವ್ರನ್ನ ಕಳಿಸಿ ಆಯಿತು. ಈಗ ಜೀಪು ಹೋಯ್ತಲ್ಲ, ಸೊ ಆ ಜೀಪಲ್ಲಿ ಅವ್ರು ಹೋಗಿರೋದು. ಹೋಗ್ಬಿಟ್ಟು ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಮತ್ತು ಒಂದು ಜಿಪ್ ಲೈನೆಲ್ಲ ಇದೆ, ಸೈಕ್ಲಿಂಗ್ ಜಿಪ್ ಲೈನೆಲ್ಲ ಇದೆ, ಅದನ್ನ ನೋಡ್ಕೊಂಡು ಬರ್ತಾರೆ. ಈಗ ಊಟ ಮಾಡಿಲ್ಲ, ಊಟ ಮಾಡಲಿಕ್ಕೆ ಈಗ ಒಂದು ಸೊ ಪಾರ್ಕಿಂಗ್ ಪ್ಲೇಸಲ್ಲಿ ಒಂದು ಹೋಟೆಲ್ ಇತ್ತು, ನೋಡ್ಬೋದು. ಸೊ ಇಲ್ಲಿ ಊಟ ಮಾಡೋಣ, ಇನ್ನು ಸ್ವಲ್ಪ ರೆಸ್ಟ್ ಮಾಡುವ, ಯಾಕೆಂದರೆ ಅವ್ರು ಬರೋದು ಲೇಟ್ ಆಗುತ್ತೆ. ಹೀಗಿದ್ರೆ ಒಂದೂವರೆ ಗಂಟೆ ಟೈಮ್ ಆಗುತ್ತೆ. ಸೊ ಇಲ್ಲಿ ಊಟ ಮುಗಿಸ್ಬಿಟ್ಟು ಗಾಡಿಯಲ್ಲಿ ಸ್ವಲ್ಪ ರೆಸ್ಟ್ ಮಾಡುವಾಗ ಅಷ್ಟೆಲ್ಲ ಅವ್ರು ಬರ್ತಾರೆ. ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ ಗೈಸ್. ಇನ್ನು ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.